ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭಕ್ತಿಯಿಂದ ನಮ್ಮ ಪೇಜನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಈ ಒಂದು ತಿಂಗಳು ಇವರಿಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದಾಗುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ 50-50 ಅಂದರೆ ಒಂದು ಅರ್ಧ ವ್ಯವಸ್ಥೆ ಆಗಿದ್ರೂ ಕೂಡ ಅರ್ಧ ವಿಫಲ ಒಂದು ವ್ಯವಸ್ಥೆ ಇರುತ್ತೆ. ಮೊದಲ ಅರ್ಧ ತಿಂಗಳಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಒತ್ತಡ, ಹೆಚ್ಚಿನ ಪ್ರೆಷರಿಂದ ಸಾಕಷ್ಟು ಓಡಾಟ ವ್ಯವಸ್ಥೆಗಳಿರುತ್ತೆ. ಆದರೆ ಅರ್ಧ ತಿಂಗಳು ಕಳೆದ ನಂತರ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಒಂದು ಆದಾಯದ ಒಂದು ಉತ್ತಮ ಹಾದಿ ತೆರೆದುಕೊಳ್ಳುತ್ತೆ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ಸಹೋದ್ಯೋಗಿಗಳಿಂದ, ಮೇಲಾಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಸಿಗುತ್ತೆ. ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ಉತ್ತಮ ಬಡ್ತಿ ಅಂದರೆ ಪ್ರಮೋಷನ್ ಆಗುವಂಥ ಸಾಧ್ಯತೆ ಈ ತಿಂಗಳು ನಿಮ್ಗೆ ಹೆಚ್ಚಾಗಿದೆ. ಯಾವುದಾದ್ರೂ ವ್ಯವಹಾರದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡು ವ್ಯವಸ್ಥೆ ನಿಮ್ಮಂತ ಇದ್ದರೆ ಈ ತಿಂಗಳು ನಿಮಗೆ ಸಕಾಲ ಅಂತ ಹೇಳ್ಬೋದು. ಜೊತೆಗೆ ವಿದೇಶಿ ವ್ಯಾಪಾರದಲ್ಲಿ ನಿಮಗೆ ಈ ತಿಂಗಳು ಉತ್ತಮ ಲಾಭವನ್ನು ನೀವು ಕಾಣ್ಬೋದಾಗುತ್ತೆ. ಇನ್ನು ಎರಡನೇದಾಗಿ ಕುಟುಂಬ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ, ಈ ತಿಂಗಳು ಸ್ವಲ್ಪ ಲೆಕ್ಕಾಚಾರದ ಜೀವನ ನಿಮ್ಮದಾಗುತ್ತೆ. ಯಾಕಂದರೆ ಈ ತಿಂಗಳು ಬರ್ತಕ್ಕಂಥ ಆದಾಯದ ಮೂಲಗಳು ಹೆಚ್ಚಿನ ಒಂದು ಲಾಸಸ್ಸನ್ನು ಕಾಣುವಂಥ ವಿಚಾರ. ಅಂದರೆ ಆದಾಯದ ಮೂಲ ಹೆಚ್ಚಾಗಿ ಬಂದರೂ ಕೂಡ ಅದೆಲ್ಲೂ ಕೂಡ ನಿಮ್ಮ ಹತ್ರ ಸ್ಟೇಬಲಾಗಿ ನಿಲ್ಲೋದಿಲ್ಲ. ವಿಶೇಷವಾಗಿ ಐಷಾರಾಮ್ಯ ವಸ್ತುಗಳಾಗ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಣವನ್ನು ನೀವು ಉಪಯೋಗ ಮಾಡ್ತೀರಾ. ನೀವು ಕೊಟ್ಟಂತಹ ಹಳೆಯ ಸಾಲಗಳು ಈ ತಿಂಗಳು ನಿಮ್ಗೆ ವಾಪಸ್ ಬರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಯಾವುದೇ ಒಂದು ಕಿರಿಕಿರಿಲ್ಲದೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಕ್ಲೇಶಗಳು ನಿವಾರಣೆ ಆಗುತ್ತೆ. ಉತ್ತಮ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ಜೊತೆಗೆ ಮನೆಯಲ್ಲಿ ಸಣ್ಣ ಶುಭ ಸೂಚನೆ ನಿಮಗೆ ಈ ತಿಂಗಳು ಸಿಗಲಿಕ್ಕಿದೆ. ದಾಂಪತ್ಯ ಜೀವನದಲ್ಲಿ ಒಂದು ಸುಖಮಯ ಸುಮಧುರ ಕ್ಷಣ ನಿಮ್ಮದಾಗಲಿಕ್ಕಿದೆ. ಆದರೆ ನಿಮ್ಮ ಒಂದು ಮಾತು, ನಿಮ್ಮ ಒಂದು ವಿಚಾರ ಸ್ವಲ್ಪ ನಿಮ್ಮ ಹದ್ದುಬಸ್ತಿನಲ್ಲಿದ್ದರೆ ಬಹಳ ಒಳ್ಳೆಯದು. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾವನೆಗಳು ಬರಲಿಕ್ಕಿದೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಂದರೆ ಭಯ, ಆತಂಕ ದೂರ ಆಗಿ ಅದರಿಂದ ಒಂದು ಉತ್ತಮ ಫಲಿತಾಂಶವನ್ನು ಈ ತಿಂಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದರೆ, ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನು ಈ ತಿಂಗಳು ನೀವು ಕೊಡೋದು ಬಹಳ ಉತ್ತಮ ಅಂತ ಹೇಳ್ಬೋದಾಗುತ್ತೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳಾಗ್ಬೋದು, ರಕ್ತದೊತ್ತಡ ಒತ್ತಡ ಆಗ್ಬೋದು, ಎಡಭಾಗದಲ್ಲಿ ನರದ ಸಮಸ್ಯೆ ಕಾಣಿಸುವಂಥ ಸಂಭವ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಜಾಗೃತಿಯನ್ನು ನೀವು ತಗೋಬೇಕಾಗುತ್ತೆ. ಹೆಚ್ಚಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ದೊಡ್ಡವರಿಗೆ ಅಥವಾ ಹಿರಿಯರಿಗೆ ವ್ಯಾಯಾಮವನ್ನು ಮಾಡಿಸೋದಾಗ್ಬೋದು ಅಥವಾ ವ್ಯಾಯಾಮದ ಜೊತೆಗೆ ಒಂದು ಧ್ಯಾನವನ್ನು ಮಾಡಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಒಂದು ಶಾಂತಿ ಮತ್ತು ಸ್ಥಿರತೆ ಸಿಗುತ್ತೆ. ಮತ್ತು ಈ ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ನೋಡೋದಾದರೆ, ಅದೃಷ್ಟ ಸಂಖ್ಯೆ ನಂಬರ್ 1 ಅಂತ ಹೇಳ್ಬೋದು. ಈ ನಂಬರ್ 1 ಮತ್ತು ನಂಬರ್ 3 ಮುಖ್ಯವಾಗಿ ಈ ಎರಡು ಸಂಖ್ಯೆಗಳಿಂದ ಇವರಿಗೆ ಅದೃಷ್ಟ ಅಂತಕ್ಕಂಥದ್ದು ಇವರ ಜೀವನದಲ್ಲಿ ಈ ತಿಂಗಳು ಶುಭವನ್ನು ತಂದುಕೊಡುತ್ತೆ. ಜೊತೆಗೆ ಅದೃಷ್ಟ ಬಣ್ಣ ಹಳದಿ ಮತ್ತು ಕೆಂಪಾಗಿರುತ್ತೆ. ಈ ಎರಡೂ ಬಣ್ಣಗಳಿಂದ ಇವ್ರ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ವಿಚಾರಗಳು ಹೋಗಿ ಪಾಸಿಟಿವ್ ಒಂದು ವೈಬ್ಸ್ ಇವ್ರ ಜೀವನದಲ್ಲಿ ಬರಲಿಕ್ಕಿದೆ. ಇನ್ನು ಈ ರಾಶಿಯವರಿಗೆ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ವೀಳ್ಯದೆಲೆಯ ಹಾರವನ್ನು ಅರ್ಪಣೆ ಮಾಡಿ ಅಲ್ಲೇ ಇರ್ತಕ್ಕಂತಹ ಬಡವರಿಗೆ ಅಥವಾ ಕೈಲಾಗದ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು ಧನ ಸಹಾಯ ಆಗ್ಬೋದು, ಆಹಾರದ ಸಹಾಯವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಗಳಾಗ್ಬೋದು, ಜೀವನದಲ್ಲಿರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ಗಳಾಗ್ಬೋದು ಎಲ್ಲ ನಿವಾರಣೆ ಕಾಣುತ್ತೆ. ಜೊತೆಗೆ ಬೆಳಗ್ಗೆ ಸೂರ್ಯನಿಗೆ ಅಂದರೆ ಬೆಳಗ್ಗೆ 7 ಗಂಟೆ ಸುಮಾರು ಅಥವಾ 6:30-7 ಗಂಟೆ ಈ ಟೈಮಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ, ಮಾರ್ಚ್ ತಿಂಗಳು ನಿಮಗೆ ವಿಶೇಷವಾಗಿ ಮೇಷರಾಶಿಯವರಿಗೆ ನಿಮ್ಮ ಧೈರ್ಯವೇ ನಿಮ್ಮ ವಿಜಯದ ಮೂಲ ಅಂತ ಹೇಳ್ಬೋದಾಗುತ್ತೆ. ಯಾಕಂದರೆ ನಿಮ್ಮ ಗ್ರಹಗಳ ಸಂಚಾರಗಳು ಶುಭ ಫಲವಾಗಿರೋದ್ರಿಂದ ನಿಮ್ಮ ಒಂದು ಉತ್ತಮ ಯಶಸ್ಸಿಗೆ ಇದೇ ಕಾರಣ ಆಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮಾರ್ಚ್ ತಿಂಗಳ ಮೇಷರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.